ಮೊನ್ನೆ ನಡೆದಂಥ ಪಹಲ್ಗಾಮ್ನಲ್ಲಿ ಘೋರ ಹತ್ಯೆಯನ್ನು ನಾನು ಖಂಡಿಸ್ತೀನಿ. ವಿಶೇಷವಾಗಿ ಇವತ್ತು 35-36 ವರ್ಷದಿಂದ ಇವತ್ತು ಯಾವುದೇ ಥರದ ಹತ್ಯೆ ಆಗಿದ್ದಿಲ್ಲ. ಮತ್ತು 370 ರದ್ದು ಮಾಡಿದ ಮೇಲೆ ಕಾಶ್ಮೀರ ಶಾಂತವಾಗಿತ್ತು. ಇವತ್ತು ಶಾಂತಿಯನ್ನು ಹದಗೆಡಿಸಬೇಕು. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಅದರಲ್ಲೂ ಏನು ನಮ್ಮ ಟೆರರಿಸ್ಟ್ನದಾರೋ ಅವರು ಬಟ್ಟೆ ಬಿಡಿಸಿ ಅವರನ್ನು ನೋಡಿ ಹಿಂದೂ ಹೌದೋ ಅಲ್ಲೋ ಅಂತೇಳಿ ಗುಂಡು ಹೊಡೆದ್ರೆ ನೋಡಿದ್ರೆ ಇಂಥ ಅಮಾಯಕ ಕೃತ್ಯ ಯಾರೂ ಮಾಡಿಲ್ಲ. ಇದು ಬಹಳ ಅವಮಾನ ಮಾಡೋ ಅಂಥ ಕೆಲಸ. ಅದರಿಂದ ನಾನು ಇದನ್ನು ಘೋರವಾಗಿ ಖಂಡಿಸಿ ಇವತ್ತೇ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೊರದೇಶದಿಂದ ಪ್ರವಾಸ ಬಂದಂಥವ್ರು ಮೊಟಕುಗೊಳಿಸಿ ಕೂಡಲೇ ಬಂದು ತುರ್ತು ಸಭೆಯನ್ನು ಕರೆದರೆ. ಆಗಲೇ ನಮ್ಮ ಹೋಮ್ ಮಿನಿಸ್ಟರ್ ಅವರು ರಾಜನಾಥ್ ಸಿಂಗ್ ಅವರು ಕಾಶ್ಮೀರಕ್ಕೆ ಹೋಗಿ ಅಲ್ಲೆಲ್ಲ ಕೂಡ ಒಂದು ಮೀಟಿಂಗ್ ಮಾಡಿ ಬಂದಿದ್ದಾರೆ. ನಿನ್ನೆ ಬಹುಶಃ ಭಾಳ ಮಧ್ಯರಾತ್ರಿ ತನಕ ಕೂಡ ಮೀಟಿಂಗ್ ಮಾಡಿ ಇದಕ್ಕೆ ಸೂಕ್ತವಾದಂಥ ಕ್ರಮ ತಗೊಂತಾರೆ. ಹಿಂದೆ ಯಾವ ರೀತಿಯಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಅದಕ್ಕಿಂತ ಇನ್ನೂ ದೊಡ್ಡದಾಗಿ ಇವತ್ತು ಉಗ್ರಗಾಮಿನ ಸದೆಬಡಿಯುವಂಥ ಕೆಲಸವನ್ನು ನಮ್ಮ ಭಾರತ ಸರ್ಕಾರ ಮಾಡೇ ಮಾಡ್ತದೆ ಅನ್ನೋ ಒಂದು ವಿಶ್ವಾಸ ನಮ್ಮ ಹಿಂದೂಗಳೆಲ್ಲರಲ್ಲೂ ಕೂಡ ಇದೆ, ಬರ್ತದೆ ಅಂತ ನಾನು ಆಶಿಸ್ತೇನೆ. ನೋಡಿ, ಭದ್ರತೆ ಯಾವ ಕಾರಣಕ್ಕೂ ವೈಫಲ್ಯ ಆಗಿಲ್ಲ. ಅವರಿಂದಲೇ ಭದ್ರತೆ ವೈಫಲ್ಯ ಆಗಿದೆ ಅಷ್ಟೇ. ಯಾವ ಕಾರಣಕ್ಕೂ ಭದ್ರತೆ ವೈಫಲ್ಯ ಆಗಿಲ್ಲ. ಇವತ್ತು ನಮ್ಮ ಸೈನಿಕರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡೋದನ್ನು ಅವ್ರನ್ನೇ ನಾವು ಅಲುಗಾಡಿದ್ರೆ ಏನು ಕೆಲಸ ಆಗ್ತದೆ? ಅವ್ರಿಗೆ ನಾವು ಸ್ಟ್ರೆಂತ್ ಕೊಡಬೇಕು ಯಾವಾಗಲೂ ಕೂಡ. ಅದು ತಪ್ಪಾಗ್ತದೆ. ಹೌದು, ಸ್ವಾಗತಿಸ್ತೀವಿ. ನಮ್ಮ ಪ್ರಧಾನಿಯವರು ಏನು ತೀರ್ಮಾನ ತಗೊಂಡಿದ್ದಾರೆ, ಪಾಕಿಸ್ತಾನಕ್ಕೆ ನದಿಯನ್ನು ನೀರು ಬಿಡದಂಗೆ ಇರೋದು, ಅಲ್ಲಿ ದಾರಿಯನ್ನು ಕಟ್ ಮಾಡೋಂಥದ್ದು ಇರ್ಬೋದು, ಇಲ್ಲಿ ಪಾಕಿಸ್ತಾನದ ಜನಗಳು 48 ಎಲ್ಲರೂ ವಾಪಸ್ ಹೋಗಬೇಕು ಅಂತೇಳಿ ಅಲ್ಲಿ ನಮ್ಮ ರಾಯಭಾರಿಗಳನ್ನ ಕತ್ಕೊಂಡು ನೋಡಿದಾಗ ಉಗ್ರವಾಗಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿ.